ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿ ಹುಣ್ಣಿಮೆಯ, ಅದರಲ್ಲೂ ಕಾರ ಹುಣ್ಣಿಮೆ ಎಂದು ಕರೆಯಲ್ಪಡುವ ಜ್ಯೇಷ್ಠ ಹುಣ್ಣಿಮೆ ಹಾಗೂ ಈ ಒಂದು ದಿನದ ವಿಶೇಷತೆಯ ಬಗ್ಗೆ ತಿಳಿಯೋಣ ಬನ್ನಿ. ಹೌದು, ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಹಲವಾರು ಆಚರಣೆಗಳನ್ನು ತನ್ನದೇ ಆದ ಮಹತ್ವದ ಆಧಾರದ ಮೇಲೆ ಆಚರಿಸುತ್ತಾ ಬಂದಿದ್ದೇವೆ. ಹೌದು, ಬರಲಿರುವ ಅಂದರೆ ಜೂನ್ 10 ಮತ್ತು 11ರಂದು ಹುಣ್ಣಿಮೆಯು ಅಂದರೆ ಜ್ಯೇಷ್ಠ ಹುಣ್ಣಿಮೆಯು ಬಂದಿದ್ದು, ಈ ದಿನ ವಿಶೇಷವಾಗಿ 2 ದಿನಗಳ ಕಾಲ ಈ ಒಂದು ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ಹೌದು, ಈ ಒಂದು ಹುಣ್ಣಿಮೆಯ ವಿಶೇಷತೆ ಏನೆಂದರೆ, ಈ ದಿನ ಕಾರ ಹುಣ್ಣಿಮೆ ಎಂದು ಅಂದರೆ ಸಾಂಪ್ರದಾಯಿಕವಾಗಿ ಹಳ್ಳಿಗಳಲ್ಲಿ ಮಣ್ಣಿನ ಎತ್ತುಗಳನ್ನು ಮಾಡಿ ಪೂಜಿಸುವ ಒಂದು ಕ್ರಮವಿದೆ. ಹಾಗೂ ವಿಶೇಷವಾಗಿ ಮಹಿಳೆಯರು ಈ ದಿನ ಅಂದರೆ ಈ ಒಂದು ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ವಟಸಾವಿತ್ರಿ ವ್ರತವನ್ನು ಆಚರಿಸುವ ಕ್ರಮವೂ ಕೂಡ ಇದೆ. ಹಲವಾರು ಕಡೆ ವಿಶೇಷವಾಗಿ ಸಂಭ್ರಮದಿಂದ ಆಚರಿಸಲ್ಪಡುವಂತಹ ಈ ಒಂದು ಆಚರಣೆಯು ಪ್ರಮುಖವಾದಂತಹ ಒಂದು ಆಚರಣೆ ಕೂಡ ಇದೆ ಸ್ನೇಹಿತರೆ. ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಎಂದು ಕರೆಯಲ್ಪಡುವಂತಹ ಈ ದಿನ ಮಹಿಳೆಯರು ವಿಶೇಷವಾಗಿ ವಟಸಾವಿತ್ರಿಯನ್ನು ಆಚರಿಸುತ್ತಾರೆ. ಹಾಗೂ ಜೂನ್ 10 ಮಂಗಳವಾರದಂದು ಹುಣ್ಣಿಮೆಯ ಆಚರಣೆಯನ್ನು ಹಾಗೂ ಯಾರೆಲ್ಲ ವಟಸಾವಿತ್ರಿ ವ್ರತವನ್ನು ಆಚರಣೆ ಮಾಡಬೇಕು ಎಂದಿದ್ದರೆ ಅವರೆಲ್ಲ ಮಂಗಳವಾರ ಜೂನ್ 10ರಂದು ಆಚರಿಸುತ್ತಾರೆ. ಹಾಗೂ ಹುಣ್ಣಿಮೆಯನ್ನು ಆಚರಣೆ ಮಾಡುವವರು ಜೂನ್ 11ರಂದು ಬುಧವಾರದಂದು ಈ ಒಂದು ಹುಣ್ಣಿಮೆಯನ್ನು ಅಂದರೆ ಜ್ಯೇಷ್ಠ ಹುಣ್ಣಿಮೆಯನ್ನು ಆಚರಿಸಲ್ಪಡುತ್ತಾರೆ. ಸಾಮಾನ್ಯವಾಗಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದು ಹಾಗೂ ವಿಷ್ಣು ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಕೂಡ ವಿಶೇಷತೆಗಳಲ್ಲಿ ಒಂದಾಗಿದೆ. ಜ್ಯೇಷ್ಠ ಹುಣ್ಣಿಮೆಯು ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷವನ್ನು ಪಡೆಯಲು ಹಲವಾರು ವಿಧದಲ್ಲಿ ನಾವು ಈ ಒಂದು ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ಹೌದು, ಯಾರೇ ಆಗಲಿ ತಮ್ಮ ಜೀವನದಲ್ಲಿ ಸಿರಿವಂತರಾಗಬೇಕು, ಸಂಪತ್ತು ಹೆಚ್ಚಾಗಬೇಕು ಹಾಗೂ ತಮ್ಮ ಜೀವನದಲ್ಲಿ ಅದೃಷ್ಟ ಒದಗಿ ಬರಬೇಕು ಎಂದರೆ ಹುಣ್ಣಿಮೆಯ ಪೂಜೆಯು ಅತ್ಯಂತ ವಿಶೇಷತೆಗಳಲ್ಲಿ ಒಂದಾಗಿದೆ. ಹೌದು, ಈ ಒಂದು ಹುಣ್ಣಿಮೆಯ ದಿನ ವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಯರ ಪೂಜೆಯನ್ನು ಮಾಡುವುದರಿಂದ ಸಕಲ ಭಾಗ್ಯಗಳು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಅದರಲ್ಲೂ ಜ್ಯೇಷ್ಠ ಹುಣ್ಣಿಮೆಯು ವಿಶೇಷತೆಯಿಂದ ಕೂಡಿದೆ ಎಂದು ಕೂಡ ಶಾಸ್ತ್ರಗಳಲ್ಲಿ ತಿಳಿಸಲಾಗುತ್ತದೆ. ಈ ದಿನ ಮಾಡುವಂತಹ ಪೂಜಾ ಕ್ರಮಗಳು ವಿಶೇಷ ಫಲದ ಜೊತೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಸ್ನೇಹಿತರೆ, ಸನಾತನ ಹಿಂದೂ ಧರ್ಮದಲ್ಲಿ ಹಲವಾರು ಆಚರಣೆಗಳನ್ನು ಹಾಗೂ ಹಲವಾರು ಕ್ರಮಗಳನ್ನು ನಾವು ಆಚರಿಸುತ್ತಾ ಬಂದಿದ್ದೇವೆ. ಹಾಗೂ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಮಹತ್ವದ ಕಾರಣವಿರುತ್ತದೆ. ಹಿಂದೂ ಧರ್ಮದ ಆಚರಣೆಗಳಲ್ಲಿ ಜ್ಯೇಷ್ಠ ಪೂರ್ಣಿಮೆಯ ತಿಥಿಯು ಅತ್ಯಂತ ಪ್ರಮುಖವಾದಂತಹ ವಿಶೇಷವಾದ ಧಾರ್ಮಿಕ ದಿನವೆಂದು ಹೇಳಲಾಗುತ್ತದೆ. ಹಾಗೂ ಈ ದಿನದಂದು ಭಗವಾನ್ ಮಹಾವಿಷ್ಣು ಮತ್ತು ಸಂಪತ್ತಿನ ಅಧಿದೇವತೆಯಾಗಿರುವಂತಹ ಮಹಾಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತದೆ. ಅಂದರೆ ಈ ಒಂದು ಪೂಜೆಯನ್ನು ಅಂದರೆ ಹುಣ್ಣಿಮೆಯ ಪೂಜೆಯನ್ನು ವಿಶೇಷವಾಗಿ ಬುಧವಾರ ಜೂನ್ 11ರಂದು ಆಚರಿಸಬಹುದು. ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನು ಓದುವುದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಯಾವುದೇ ಸಮಸ್ಯೆಗಳು ಪರಿಹರಿಸಲ್ಪಡುತ್ತವೆ ಎಂದು ಹೇಳಲಾಗುತ್ತದೆ. ಹಾಗೂ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ತುಂಬಿ ತುಳುಕುತ್ತದೆ. ಹಾಗೂ ಈ ಒಂದು ಸಂದರ್ಭಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವೇಳೆ ಆರ್ಥಿಕ ಸಂಕಷ್ಟ ಇದ್ದರೆ ಕೂಡ ವಿಶೇಷವಾಗಿ ಈ ಒಂದು ಹುಣ್ಣಿಮೆಯ ದಿನ ನಾರಾಯಣನ ಪೂಜೆಯನ್ನು ಮಾಡುವುದರಿಂದ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೂ ಈ ಒಂದು ದಿನ ಹುಣ್ಣಿಮೆಯ ದಿನ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೆ ಆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಧೂಪಗಳನ್ನು ಹಾಕುವುದು ಕೂಡ ವಿಶೇಷತೆಗಳಲ್ಲಿ ಒಂದಾಗಿದೆ. ಹೌದು, ವಿಶೇಷ ಶಕ್ತಿಯನ್ನು ಹೊಂದಿರುವಂತಹ ಈ ಒಂದು ಹುಣ್ಣಿಮೆಯ ದಿನ ಅಂದರೆ ತುಪ್ಪದ ದೀಪಗಳನ್ನು ಬೆಳಗುವುದರ ಜೊತೆ ಮನೆಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ಧೂಪಗಳನ್ನು ಸಾಂಬ್ರಾಣಿಯನ್ನು ಹಾಕುವುದು ವಿಶೇಷತೆಗಳಲ್ಲಿ ಒಂದು. ಅದರಲ್ಲೂ ನೀವು ಈ ಒಂದು ಜ್ಯೇಷ್ಠ ಹುಣ್ಣಿಮೆಯ ದಿನ ಸಾಂಬ್ರಾಣಿಯ ಜೊತೆ ಬಿಳಿ ಸಾಸಿವೆಯನ್ನು ಹಾಕಿ ಈ ಒಂದು ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕುವುದರಿಂದ ನಕಾರಾತ್ಮಕತೆಯು ದೂರವಾಗುತ್ತಾ ಹೋಗುತ್ತದೆ. ಮನೆಯಲ್ಲಿ ಒಂದು ರೀತಿಯ ಸಕಾರಾತ್ಮಕತೆ ವಾತಾವರಣ ಉಂಟಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಹಾಗೂ ಈ ರೀತಿಯಾದಂತಹ ಒಂದು ಹುಣ್ಣಿಮೆಯನ್ನು ನಾವು ಬುಧವಾರದ ದಿನ ಸರಳವಾಗಿ ಆಚರಿಸಬಹುದು. ಇನ್ನು ಯಾರೆಲ್ಲ ವಟಸಾವಿತ್ರಿ ವ್ರತವನ್ನು ಆಚರಿಸಬೇಕು ಎಂದಿದ್ದರೆ ಅವರು ಜೂನ್ 10 ಮಂಗಳವಾರದಂದು ಈ ಒಂದು ವಟಸಾವಿತ್ರಿ ವ್ರತವನ್ನು ಆಚರಿಸಬಹುದು. ಹೌದು, ತನ್ನ ಪತಿ ಸತ್ಯವಾನನನ್ನು ಸಾವಿನ ಹಿಡಿತದಿಂದ ಮರಳಿ ಕರೆತಂದು ದೇವಿ ಸಾವಿತ್ರಿಯು ಅಪಾರ ಭಕ್ತಿ ಮತ್ತು ಬುದ್ಧಿವಂತಿಕೆಯ ಒಂದು ಪ್ರತೀಕವಾಗಿದ್ದಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಜಗತ್ತಿಗೆ ಆದರ್ಶವಾಗಿರುವಂತಹ ಈ ಒಂದು ಸತಿ ಸಾವಿತ್ರಿಯ ಪೂಜೆಯು ನಮಗೆ ಸಕಲ ಭಾಗ್ಯಗಳನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಹುಣ್ಣಿಮೆಯಂದು ಆಚರಿಸಲ್ಪಡುವ ವಟಸಾವಿತ್ರಿ ವ್ರತ ಪ್ರೀತಿ, ಒಂದು ನಂಬಿಕೆ ಹಾಗೂ ವೈವಾಹಿಕ ಜೀವನದಲ್ಲಿ ಒಂದು ಬಾಂಧವ್ಯತೆಯನ್ನು ತರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ಒಂದು ವಟಸಾವಿತ್ರಿ ವ್ರತವನ್ನು ಆಚರಿಸುವವರು ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ನಂತರ ಸ್ನಾನದೊಂದಿಗೆ ತಮ್ಮ ದಿನವನ್ನು ಆರಂಭಿಸಬೇಕು. ಶುದ್ಧ ಸಾಂಪ್ರದಾಯಿಕ ಸೀರೆಯನ್ನು ಧರಿಸಿ ಸಾಮಾನ್ಯವಾಗಿ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಧರಿಸಬೇಕು ಮತ್ತು ಮಂಗಳಸೂತ್ರ, ಸಿಂಧೂರಗಳನ್ನು ಧರಿಸುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಮದುವೆಯ ಸಂಕೇತಗಳಾಗಿರುವಂತಹ ಇವುಗಳನ್ನು ಧರಿಸುವುದು ವಿಶೇಷತೆಗಳಲ್ಲಿ ಒಂದಾಗಿದೆ.
ಹಾಗೂ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಮೇಲಿನ ಗೌರವ ಮತ್ತು ಪ್ರೀತಿಯ ಒಂದು ಪ್ರತೀಕವಾಗಿ ಈ ದಿನವನ್ನು ಹೆಮ್ಮೆಯಿಂದ ಆಚರಿಸಲ್ಪಡುತ್ತಾರೆ. ಹೌದು, ಹಾಗೂ ವಿಶೇಷವಾಗಿ ಈ ಒಂದು ದಿನ ಅಂದರೆ ಹುಣ್ಣಿಮೆಯ ದಿನ, ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಆಲದ ಮರವನ್ನು ಪೂಜಿಸಿ ಆಲದ ಮರದ ಸುತ್ತಲೂ ಪವಿತ್ರವಾದ ಕೆಂಪು ದಾರವನ್ನು ಸುತ್ತುವುದು ಕೂಡ ವಿಶೇಷತೆಗಳಲ್ಲಿ ಒಂದಾಗಿದೆ. ಹೌದು, ಈ ಒಂದು ಮರವನ್ನು 7 ಬಾರಿ ಅಥವಾ 9 ಬಾರಿ ಅಥವಾ 21 ಬಾರಿ ಸುತ್ತಿ ಈ ಒಂದು ದಾರವನ್ನು ಸುತ್ತಿ ತಮ್ಮ ಬೇಡಿಕೆ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು. ಪತಿಯ ದೀರ್ಘಾಯುಷ್ಯಕ್ಕಾಗಿ ಒಂದು ಬೇಡಿಕೆಯನ್ನು ಸಲ್ಲಿಸಬಹುದಾಗಿದೆ. ಹಾಗೂ ಈ ದಿನ ಆಲದ ಮರಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಹೂವುಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಿ ನಿಮ್ಮ ಭಕ್ತಿಯನ್ನು ಸಲ್ಲಿಸಬಹುದು. ಹಾಗೂ ಈ ದಿನ ವಿಶೇಷವಾಗಿ ಸತ್ಯವಾನ್ ಮತ್ತು ಸಾವಿತ್ರಿ ಕಥೆಯನ್ನು ಓದುವುದರಿಂದ ನಿಮ್ಮ ಜೀವನದಲ್ಲಿ ಅಂದರೆ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತದೆ. ಹಾಗೂ ಯಾರೆಲ್ಲ ಮದುವೆಯಾಗಬೇಕು ಎಂದು ಬಯಸುತ್ತಿದ್ದರೆ ಅವರೆಲ್ಲರೂ ತಮ್ಮ ಕಂಕಣ ಭಾಗ್ಯಕ್ಕಾಗಿ ಈ ಒಂದು ವಟಸಾವಿತ್ರಿ ವ್ರತವನ್ನು ಆಚರಿಸುವುದರಿಂದ ಉತ್ತಮ ಪತಿಯು ದೀರ್ಘಾಯುಷ್ಯ ಉಳ್ಳುವಂತಹ ಒಂದು ಪತಿಯು ದೊರೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ದಿನವನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಆಚರಿಸಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಹಾಗೂ ಮದುವೆ ಆಗದ ಮಹಿಳೆಯರು ಉತ್ತಮ ಪತಿಯ ದೊರೆಯಲೆಂದು ಪೂಜಿಸಬೇಕು ಎಂದು ಶಾಸ್ತ್ರಗಳು ತಿಳಿಸುತ್ತದೆ. ಹಾಗೂ ಈ ಒಂದು ವ್ರತವನ್ನು ಆಚರಿಸುವುದರಿಂದ ಸಂತಾನದ ಭಾಗ್ಯವು ಕೂಡ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹೌದು, ದಾಂಪತ್ಯ ಸುಖ ಹಾಗೂ ಸಂತಾನ ಮತ್ತು ನಿರಂತರ ಅದೃಷ್ಟಕ್ಕಾಗಿ ಈ ಒಂದು ವ್ರತವನ್ನು ಆಚರಿಸಬೇಕು ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಹೌದು, ಈ ಒಂದು ವ್ರತವನ್ನು ಹುಣ್ಣಿಮೆಗೆ 2 ದಿನಗಳ ಮೊದಲು ಪ್ರಾರಂಭವಾಗುವ 3 ದಿನಗಳ ಕಾಲ ಈ ಒಂದು ವ್ರತವನ್ನು ಆಚರಿಸುತ್ತಾರೆ. ಈ ವ್ರತದ ಆಚರಣೆಯಿಂದ ಕುಟುಂಬದಲ್ಲಿ ಪ್ರೀತಿ ಹಾಗೂ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗೂ ಯಾರಿಗೆಲ್ಲ ಈ ಒಂದು ದಿನ ಅಂದರೆ ಜ್ಯೇಷ್ಠ ಹುಣ್ಣಿಮೆಯ ದಿನ ವಿಶೇಷವಾಗಿ ವಟವೃಕ್ಷದ ಪೂಜೆಯನ್ನು ಮಾಡಲು ಸಾಧ್ಯವಿಲ್ಲವೋ ಅವರು ತಮ್ಮ ಮನೆಗಳಲ್ಲಿಯೇ ಸತ್ಯವಾನ್ ಸಾವಿತ್ರಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು. ಅಥವಾ ಫೋಟೋವಿಲ್ಲವೆಂದರೆ ರಂಗೋಲಿಯನ್ನು ಹಾಕಿಯೂ ಕೂಡ ಅಂದರೆ ಆಲದ ಮರದ ಚಿತ್ರವನ್ನು ಹಾಕಿ ನೀವು ಪೂಜೆಯನ್ನು ಸಲ್ಲಿಸಬಹುದು. 9 ಸುತ್ತು ದಾರವನ್ನು ತಮ್ಮ ಕೈಯಲ್ಲಿ ಸುತ್ತಿ ಆ ಒಂದು ದಾರವನ್ನು ನಿಮ್ಮ ತುಳಸಿ ಗಿಡಕ್ಕೆ ಹಾಕಿದರೆ ಈ ಒಂದು ಪೂಜೆಯ ಫಲ ನಿಮಗೆ ದೊರೆಯುತ್ತದೆ. ಹೌದು, ಮುತ್ತೈದೆಯ ಭಾಗ್ಯ ಅಷ್ಟ ಐಶ್ವರ್ಯ ಲಭಿಸಬೇಕು ಎಂದರೆ ಈ ದಿನ ತಪ್ಪದೇ ವಟಸಾವಿತ್ರಿ ವ್ರತವನ್ನು ಹಾಗೂ ಹುಣ್ಣಿಮೆಯನ್ನು ವಿಶೇಷವಾಗಿ ಆಚರಿಸುವುದರಿಂದ ಸಕಲ ಭಾಗ್ಯವು ನಿಮ್ಮದಾಗುತ್ತದೆ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.